ಈ ವ್ಯೂ ನೋಡೋದಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ? ಬನ್ನಿ ಹೇಳ್ತೀನಿ ಏನಂತ. ಅಷ್ಟರಲ್ಲಿ ಯಾವ ಜಾಗ ಅಂತ ಗೊತ್ತಾದರೆ ಫಸ್ಟ್ ಕಮೆಂಟ್ ಮಾಡಿ ಆಯ್ತಾ? ಬಾಯ್ಸ್ ಎಲ್ಲ ಪ್ಲಾನು ಮಾಡಿ ಟ್ರಿಪ್ಗೆ ಒಂದು ಗ್ರೂಪ್ ಮಾಡಿ ಎತ್ತುತ್ತೀನಿ ನಂದೆ ಗಾಡಿ. ಶೇರಿಂಗ್ ಅಲ್ಲಿ ಡೀಸೆಲ್ ಹಾಕೋದು ಯಾರು ಮರಿಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ಲು ಜೋಶು, ಆಮೇಲೆ ಶಿಸ್ತ ಪಾಚು. ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಬಂದ್ವಿ ಅಂತ. ಅವತ್ತು ಬೇರೆ ಲಾಂಗ್ ವೀಕೆಂಡ್, ಸೊ ಬಸ್ಸಸ್ ಫುಲ್ ರಶ್ ಆಗೋಗಿತ್ತು. ಹೇಗೋ ಕಷ್ಟಪಟ್ಟು ಮಧುಗಿರಿ ಬಸ್ ಸ್ಟಾಪಿಗೆ ಬಂದು ಆಮೇಲೆ ಮನೆಗೆ ಹೋದೋ. ಸೊ ಅಲ್ಲಿ ಹೋಗಿದ ತಕ್ಷಣ ಮೌಂಟೇನ್ ವ್ಯೂ ಹೀಗಿತ್ತು ನೋಡಿ. ಸೊ ನಾವು ಹೋದೋ. ಆಮೇಲೆ ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಾಯಿದ್ರು, ಹಾಗೆ ಒಂದು ವಿಡಿಯೋ ಮಾಡಿದೆ ಮನೆ ಫುಲ್. ಸೊ ನಮ್ಮ ಎಂಟೈರ್ ಚೈಲ್ಡ್ಹುಡ್ ಇಲ್ಲಿ ಕಳೆದಿರೋದೆಲ್ಲ ತುಂಬ ಚೆನ್ನಾಗಿ ಮೆಮೊರೀಸ್ ಇದೆ. ತುಂಬ ಖುಷಿ ಆಯಿತು. ಅಡುಗೆ ಆಯಿತು. ಸೊ ಊಟ ಮಾಡೋದಕ್ಕೆ ಕೂತ್ಕೊಂಡು ನಮ್ಮ ದೊಡ್ಡಮ್ಮ ಅವರ ಕೈ ರುಚಿ ತಿಂದು ತುಂಬ ದಿನ ಆಗಿತ್ತು. ಹಳೇ ನೆನಪು, ಅದೇ ಊಟ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಸಹ ಇದ್ದರು ಈ ಸಲ ಹೋದಾಗ ಊರಿಗೆ. ಊಟ ಆದಮೇಲೆ ಸೊ ಸಿಂಪಲ್ಲಾಗಿ ಒಂದು ಗೇಮ್ ಆಡ್ತಿದ್ದೋ ಆ ಬಾಟಲಲ್ಲಿ. ಸೊ ಇನ್ನೂ ತುಂಬ ಜನ ಬರೋರು ಇದ್ದರು, ಒಬ್ಬೊಬ್ಬರೇ ಬರ್ತಾರೆ ನಿಧಾನಕ್ಕೆ. ಸೊ ಅದನ್ನು ವಿಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ ನಾನು. ಹಾಗೆ ಗೇಮ್ ಆಡ್ತಾ ಕೂತಿದ್ದಾಗ ಕಿಟ್ಟಿ ಅಣ್ಣ ಬಂದರು. ಸೊ ಇವರೇ ನಮ್ಮ ಕಿಟ್ಟಿ ಅಣ್ಣ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ತುಮಕೂರು ತುಂಟ್ರು ಅಂತ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ. ಎಲ್ಲ ಇಲ್ಲಿದ್ದು. ಸೊ ಪಕ್ಕದ ರೂಮಲ್ಲಿ ಅಲ್ಲೋಲ ಕಲ್ಲೋಲ ನಡೀತಿತ್ತು ನೋಡಿ. ಮಕ್ಕಳೆಲ್ಲ ಸೇರಿದ್ರು, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು, ಹೊಡೆದಾಡ್ತಿದ್ರು, ಜಗಳ ಆಡ್ತಿದ್ರು, ಅವರೇ ಸಮಾಧಾನ ಆಗ್ತಿದ್ರು. ನಾನು ಅಂದ್ಕೊಂಡೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ದೊಡ್ಡಮ್ಮಂಗೂ ಹೀಗೆ ಅನಿಸಿರುತ್ತೆ ಅಲ್ವಾ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ನಮ್ಮ ದೊಡ್ಡಮ್ಮಂಗೆ. ಮಧ್ಯರಾತ್ರಿ ಗೆಸ್ಟ್ಗಳು ಸಹ ಇದ್ದರು, ಅದರಲ್ಲಿ ಇವರು ಒಬ್ಬರು. ಎಲ್ಲರೂ ಬಂದಾದಮೇಲೆ ನಾವು ಹೊರಟೋ. ಟೈಮ್ 5 o'clock ಆಗಿತ್ತು. Hi guys, channel to welcome. A few moments later. ಎಲ್ಲರೂ ಬಂದು ಈಚೆ ನಿಂತರು, ಫುಲ್ ಜೋಶಲ್ಲಿದ್ದರು. ಸೊ ಎಲ್ಲರದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದೆ ಆ ಕ್ಲಿಪ್ಪಿಂಗ್ಸ್. ಯಾರು ಹಾಯ್ ಹೇಳ್ತಾರಲ್ಲ, ಏನು ಹೇಳ್ತಾರಲ್ಲ, ಇವರಿಬ್ರು ರೆಡಿ ಆಗ್ತಾನೆ ಇದ್ರು. ಈ ಹೆಣ್ಮಕ್ಳೇ ಹಿಂಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಪರ್ಪಂಚನೇ ಮರ್ತೋಗ್ಬಿಡ್ತಾರೆ. ಸೊ 2 ಕಾರ್ ಇತ್ತು. ಫಸ್ಟ್ ನಾವು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕಾಯ್ತಿದ್ದೋ. ರಿಜಿಸ್ಟರ್ ಮಾಡಿಸ್ಬೇಕು ಪೆಟ್ಟಾತಕ್ಕಿಂತ ಮುಂಚೆ. ಇಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ರು, ಅವ್ರು ಕೇಳೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು. ಸೊ ರಿಜಿಸ್ಟರ್ ಎಲ್ಲ ಆಗಿದ ತಕ್ಷಣ ನಾವು ಹೊರಟೋ ಬೆಟ್ಟದ ಹತ್ರಕ್ಕೆ. ಸೊ ಫುಲ್ ಜೋಶಲ್ಲಿದ್ದರು ಎಲ್ಲರೂ. ಇದು ಬೆಟ್ಟ ಹತ್ತೋ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಫುಲ್ ಖುಷಿಯಿಂದ ಹತ್ತಾ ಇದ್ರು. ಎಲ್ಲರೂ ಹಾಯ್ ಸಹ ಮಾಡಿದ್ರು. ಆ್ಯಂಡ್ ಮಿಕ್ಕಿದವರು ಬರ್ತಾರೆ, ನೀವೇ ನೋಡಿ. ಹತ್ಬೇಕಾದ್ರೆ ಗೊತ್ತಾಯ್ತು ಒಬ್ರು ಮಿಸ್ಸಿಂಗ್ ಅಂತ. ನೋಡ್ರಿ ಟ್ರೆಕ್ಕಿಂಗ್ ಹೆಂಗ್ ಮಾಡ್ತೀವಿ ಅಂತ ನೋಡ್ರಿ, ಕಲೀರಿ. ಉದಯ ಇನ್ನು ಲೇಟು. ಅಲ್ಲೇ ಒಂದು ನಾಯಿ ಸಿಕ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೇನ್ ಡೋರ್, ಇದು ದ್ವಾರ ಬಾಗಿಲು ಅಂತಾರೆ. ಹೇಳಿ ಗೈಡು. ಇದು ಮೇನ್ ಡೋರ್, ಇದನ್ನ ದ್ವಾರ ಬಾಗಿಲು ಅಂತಾರೆ. ಸಾಕು. ಸೊ ಹೌದು, ಅವ್ರು ಹೇಳ್ದಂಗೆ ಅದು ದ್ವಾರ ಬಾಗಿಲು ಆಗಿತ್ತು ಬೆಟ್ಟದ್ದು. ಆ್ಯಂಡ್ ನಾವೆಲ್ಲ ಹೊರಟು. ನನ್ನ ಅಣ್ಣನ ಮಕ್ಕಳೆಲ್ಲ ಬಂದಿದ್ರು ಬೆಟ್ಟ ಹತ್ತೋದಕ್ಕೆ. ಸೊ ಆ 6 o'clock ಬೆಟ್ಟ ಹಿಂಗೆ ಕಾಣ್ತಿತ್ತು. ಸ್ಟಾರ್ಟಿಂಗೇ ಮೆಟ್ಲಿತ್ತು, ತುಂಬ ಮೆಟ್ಲಿತ್ತು. ಆ್ಯಂಡ್ ಅದು ಸಮ ಇರಲಿಲ್ಲ ಮೆಟ್ಲು, ಒಂದು ಉದ್ದ ಒಂದು ತುಂಡ ಹಂಗಿತ್ತು. ಮೆಟ್ಲು ಹತ್ತೋ ಅಷ್ಟರಲ್ಲಿ ಸಾಕಾಗೋಯ್ತು. ನಾನು ಅಂದ್ಕೊಂಡೆ ಇಡೀ ಬೆಟ್ಟ ಪೂರ್ತಿ ಮೆಟ್ಲೇ ಇದ್ದರೆ ಹೇಗಪ್ಪ ಹತ್ತೋದು ಅಂತ. ಸ್ವಲ್ಪ ಅಷ್ಟೇ ಮೆಟ್ಲತ್ತಿದ್ದು, ಅಷ್ಟರಲ್ಲಾಗಲಿ ತುಂಬ ಸುಸ್ತಾಗೋಯ್ತು. ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿಂದನೇ. ಇವರೆಲ್ಲನೂ ತುಂಬ ಸಾಕಾಗ್ಬಿಟ್ಟಿದ್ರು, ನಿಧಾನಕ್ಕೆ ಮೆಟ್ಲತ್ಕೊಂಡು ಬರ್ತಾ ಇದ್ರು. ನೀವೇ ನೋಡಿ.
ಹತ್ತುತ್ತಾ ಹೋದ್ಮೇಲೆ ಅಲ್ಲೊಂದು ಗುಡಿ ಥರ ಕಾಣಿಸ್ತು. ಇದು ತುಳಸಿ ಕಟ್ಟೆನಾ? ಅದರಲ್ಲಿ ಭರತ ಒಬ್ಬನೇ ಕರೆಕ್ಟ್ ಅಂತ ಹೇಳಿದ್ದು. ಆ್ಯಂಡ್ ಬಿಕಾಸ್ ಅದು ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಾಯ್ ಫ್ರೆಂಡ್ಸ್, ಕಮ್ ಟು ಮಧುಗಿರಿ ಫೋರ್ಟ್, ಕಮ್ ಎಕ್ಸ್ಪ್ಲೋರ್. ನಮ್ಮೂರ್ ನಾವೇ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಹೌದು, ಇವ್ರು ಹೇಳ್ದಂಗೆ ಇದು ಮಧುಗಿರಿ ಬೆಟ್ಟನೇ. ಮುಂಚೆ ನಾನು ಸ್ಟಾರ್ಟಿಂಗಲ್ಲೇ ಯಾವ ಬೆಟ್ಟ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಅವರೇ ಹೇಳಿದ್ರು ಇದು ಮಧುಗಿರಿ ಬೆಟ್ಟ. ಹಾಗೆ ಹೋಗ್ತಾ ಅಲ್ಲಿ ಒಂದು ಕಲ್ಯಾಣಿ ಸಿಕ್ತು. ಚೂರು ನೀರಿಲ್ಲ, ಎಲ್ಲ ಬತ್ತೋಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಇಷ್ಟು ದಾರಿ ಮಾತ್ರ ಮಣ್ಣು ಹಾದಿ, ಇನ್ನೆಲ್ಲೂ ಮಣ್ಣು ಸಿಗಲ್ಲ ನಮಗೆ, ಬರೀ ಬಂಡೆಗಳಿದೆ, ದೊಡ್ಡ ದೊಡ್ಡ ಬಂಡೆಗಳಿದೆ. ಹಾಗೆ ಮುಂದೆ ಹೋಗಬೇಕಾದ್ರೆ ನಮ್ಮ ಅಣ್ಣನ ಮಗ ಮುಂದೆ ಹೋಗ್ತಿದ್ದ, ನನ್ನ ಮುಂದೆ. ಹಾಗೆ ಮುಂದೆ ಹೋದು ಎಲ್ಲರೂ ನಿಂತಿದ್ರು. ಏನಕ್ಕೆ ನಿಂತಿದ್ರು ಅಂತ ಹೋಗಿ ನೋಡೋಣ ಅಂತ ಹೋದರೆ ಅಲ್ಲಿ ಒಂದು ದೇವಸ್ಥಾನ ಇತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ದೇವಸ್ಥಾನ ಬೆಟ್ಟದ ಮೇಲೂ ಸಹ ಇರುತ್ತೆ ಅಂತ. ಅದರಲ್ಲೂ ಆಂಜನೇಯನ ದೇವಸ್ಥಾನ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬನ್ನಿ ನೋಡೋಣ. ಆಂಜನೇಯಂಗೊಂದು ಕೈ ಮುಗಿದು ಮತ್ತೆ ಹೊರಟೋ ಬೆಟ್ಟ ಹತ್ತೋದಕ್ಕೆ. ಅದಾದಮೇಲೆ ಮತ್ತೆ ಮೆಟ್ಲು ಸಿಕ್ತು. ಹತ್ತಿ ಸಾಕಾಗೋಯ್ತು. ನನಗೆ ಮಾತ್ರ ಅಲ್ಲ, ನಾವು ಬಂದಿರೋರು ಎಲ್ಲರಿಗೂ ಹಾಗೆ ಅನ್ನಿಸ್ತಿತ್ತು, ಬರೀ ಮೆಟ್ಲೇ ಇದ್ರೆ ಅಂತ. ಹತ್ತೋಕೆ ತುಂಬ ಕಷ್ಟ ಆಗ್ತಿತ್ತು ಮೆಟ್ಲನ್ನ. ಇವರಿಬ್ರು ಇಲ್ಲಿ ಕಾಯ್ತಾ ಇದ್ರು ನಾವೆಲ್ಲರೂ ಬರೋ ತನಕ. ಆ್ಯಂಡ್ ಇದು ನಮ್ಮ ಅಕ್ಕನ ಪಾಪು, 3 years kid. ಸೊ ಈ ಪಾಪನ್ನು ಕರ್ಕೊಂಬಂದಿದ್ರು. ಅವ್ರ ಮಾಮನೇ ಎತ್ಕೊಂಡು ಓಡಾಡಿಸ್ತಿದ್ದ. ಕೊನೆಗೂ ಸ್ಟೆಪ್ಸ್ ಮುಗೀತು, ಈ ಥರ ದಾರಿ ಸಿಕ್ತು. ಹೇಗಿದ್ರು ಪಕ್ಕದಲ್ಲಿ ಆ ಕಂಬಿ ಇತ್ತು, ಇಟ್ಕೊಂಡು ಸ್ವಲ್ಪ ಆರಾಮಾಗಿ ಹತ್ತದು. ಅಷ್ಟು ಹತ್ತಾದ್ಮೇಲೆ ನಮಗೊಂದು ಬ್ಯೂಟಿಫುಲ್ ವ್ಯೂ ಇತ್ತು, ಅದೇ ಸನ್ರೈಸ್. ನನಗೆ ಗೊತ್ತಿಲ್ಲ, ಸ್ವಲ್ಪ ಬೇಗ ಕ್ಯಾಪ್ಚರ್ ಮಾಡೋದನ್ನ ಇಲ್ಲ ಲೇಟಾಗಿ ಅಂತ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಆ್ಯರೋ ಮಾರ್ಕ್, ಅದು ಡೇಂಜರ್ ಸ್ಪಾಟ್ ಅಂತೆ, ಫಸ್ಟ್ ಡೇಂಜರ್ ಸ್ಪಾಟ್. ನನಗೇನು ಅಷ್ಟು ಡೇಂಜರ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಬಟ್ ಇಳಿಬೇಕಾದ್ರೆ ಮಾತ್ರ ತುಂಬ ಭಯ ಆಯಿತು ಆ ಪಾಯಿಂಟಲ್ಲಿ. ಆ್ಯಂಡ್ ಇವ್ರು ಯಾರೋ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಎಲ್ಲ ಕಂಬಿ ಹಾಕಿರೋ ಕಡೆಯಿಂದನೇ ಬರ್ತಾ ಇಲ್ಲ, ಮಧ್ಯದಿಂದ ಹಂಗೆ ಹತ್ಕೊಂಡು ಬರ್ತಾಯಿದ್ರು. ಒಳ್ಳೆ ಕಂಟೆಂಟ್. ಅಮ್ಮ ತಾಯಿ ಆಗಲೇ ಹೇಳಿದ್ನಲ್ಲ ಡೇಂಜರ್ ಸ್ಪಾಟ್ ಅಂತ, ಅದಿದೆ. ಅದೇ ನಾನು ಹೇಳ್ದಂಗೆ ಏನು ಅಷ್ಟು ಡೇಂಜರಸ್ ಏನಿಲ್ಲ ಹತ್ಬೇಕಾದ್ರೆ, ಬಟ್ ಇಳಿಬೇಕಾದ್ರೆ ಅನ್ಸುತ್ತೆ ಅಷ್ಟೇ. ಇದು ಬೇರೆ ಬಂದಿಟ್ಟಾರೆ. ಲಕ್ಕಿ ಸೂರಜ್. ನಮ್ಮ ಅಕ್ಕನ ಪಾಪು ಕೂಡ ಬೆಟ್ಟ ಹತ್ತೀನಿ ಬಿಡಿ ಕೆಳಿಕೆ ಅಂತಿದ್ದ. ಕೆಳಗೆ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ದೂರ ಹತ್ಬಿಟ್ಟು ಆಮೇಲೆ ಮತ್ತೆ ಮಾಮ ಬಿದ್ದೋಗ್ತೀನಿ ಎತ್ಕೋ ಅಂತ ಅವ್ರ ಮಾಮನ್ನ ಕೇಳ್ತಿದ್ದ. ಅದಕ್ಕೆ ಮತ್ತೆ ಅವ್ರ ಮಾಮನ್ನೇ ಪಾಪನ್ನ ಎತ್ಕೊಂಡು ಬೆಟ್ಟ ಹತ್ತಿದ್ದು. ಸ್ವಲ್ಪ ಅರ್ಧ ಬೆಟ್ಟ ಹತ್ತಾದ್ಮೇಲೆ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೊಂಡು, ಆಗ ನಮ್ಮ ಅಣ್ಣನ ಮಗ ಇದ್ದ, ಒಂದು ಕ್ವಶನ್ ಕೇಳಿದೆ. ಯಾವ ಗಿಡನ? ವೆರಿ ಗುಡ್. ಲತಕ್ಕ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಚ್ಚಾ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇಲ್ಲಿ ಫೋಟೋ ಸೆಷನ್ ಆಗ್ತಿತ್ತು. ಹಾಗೆ ಮುಂದೆ ಹೋದರೆ ಎಲ್ಲರೂ ಬೇಗ ಹತ್ಬಿಟ್ಟು ಅಲ್ಲೊಂದು ಕಡೆ ಕೂತಿದ್ರು. ನೋಡಿ ಎಲ್ಲಿ ಕೂತಿದ್ರು ಅಂತ. ಜೊತೆಗೆ ನಮ್ಮ ಅಣ್ಣ ಹೆಸರು ಭರತ. ಸೊ ಅವನು ಎಲ್ಲಿ ಕೂತಿರ್ತಾನೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ.
ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಮತ್ತು ಇದು ಸೆಕೆಂಡ್ ಡೇಂಜರಸ್ ಸ್ಪಾಟ್. ಇಲ್ಲೇನು ಹತ್ತುತ್ತಿದ್ದೀವಿ ಅದನ್ನು ಬಿಟ್ಟು ನಾವೇನಾದರೂ ರೈಟ್ ಸೈಡ್ ನೋಡಿದ್ರೆ ನೀವು ನೋಡ್ಬೋದು ಫುಲ್ ಸ್ಟೀಪಿ ಇದೆ. ಫುಲ್ ಕೆಳಗೆ ಬಿದ್ದರೆ ಮುಗೀತು ಕತೆ, ಕೆಳಗೇ ಸಿಗುತ್ತೆ ಬಾಡಿ, ಆ ಥರ ಇದೆ. ಸೊ ನಿಧಾನಕ್ಕೆ ಹತ್ತುತ್ತಾ ಇದ್ವಿ. ನಾನಂತೂ ಯಾವ ಕಡೆನೂ ನೋಡಲೇ ಇಲ್ಲ, ಸುಮ್ಮನೆ ನಾನೇನು ಹತ್ಬೇಕು ಅದನ್ನು ಮಾತ್ರ ನೋಡ್ತಿದ್ದೆ. ಆ ಕಡೆ ಈ ಕಡೆ ನೋಡಿದ್ರೆ ಭಯ ಆಗುತ್ತೆ ಅಂತ. ಸೊ ಅದೊಂದು ಮುಗಿಸ್ಕೊಂಡು ಆ ಡೇಂಜರಸ್ ಪಾಯಿಂಟ್ ಅದೇನಿದೆ ಅದನ್ನು ಮುಗಿಸ್ಕೊಂಡು ಮುಂದೆ ಹೋದ್ವಿ. ಸೊ ಅಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಬಂದು ಬೆಟ್ಟದ ತುದಿಗೆ. ಆ್ಯಂಡ್ ಅಲ್ಲಿ ಓಡೋಗ್ತಾರನ್ನ ನೋಡ್ತಿದ್ರೆ ಪಬ್ಜಿಲಿ ಎನಿಮೀಸ್ ಓಡೋದಂಗೆ ಅನಿಸುತ್ತೆ. ಈಗ ಒಳಗಡೆ ಹೋಗೋಣ, ಫೋರ್ಟ್ ಒಳಗಡೆ ಬನ್ನಿ. ಎಸ್, ಇದು ಮಧುಗಿರಿ ಬೆಟ್ಟದ ತುದಿಲಿರೋ ಮಧುಗಿರಿ ಫೋರ್ಟ್. ನಾವು ಒಳಗಡೆ ಹೋಗ್ತಿದ್ದಂಗೆ ತುಂಬ ಹಳೇ ಕಾಲದ ಏನು ಆರ್ಕಿಟೆಕ್ಟ್ ನೋಡ್ಬೋದು. ಸೊ ಇದೆಲ್ಲ ಕಂಬಗಳು ಹಳೇ ಕಾಲದ್ದು, ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತು, ಹಂಗಂಗೆ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಹುಲ್ಲು ಎಲ್ಲ ಬೆಳ್ಕೊಬಿಟ್ಟಿದೆ. ಆ್ಯಂಡ್ ಇಲ್ಲೇನೋ ಹೇಳ್ತೀನಿ ಅಂತ ಕರ್ಕೊಂಡೋದ್ರು ವಿಡಿಯೋಗೆ. ಹಲೋ ಗಾಯ್ಸ್, ಇದು ಮೇಲೆ ಇದೇನಂದರೆ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡೋಕ್ಕೆ ಕನಗ ಅಂತ ನೋಡಿ. ತುಪ್ಪ ಮತ್ತು ರಾಗಿ ಎಲ್ಲ ಸ್ಟೋರ್ ಮಾಡ್ತಿದ್ರಂತೆ. ತುಪ್ಪ ಏನು ಸ್ಟೋರ್ ಮಾಡ್ತಿದ್ರು? ತಿನ್ನಕ್ಕೆ, ತಿನ್ನಕ್ಕಲ್ಲ. ಇಲ್ಲ ಯಾರನ್ನ ಕಳ್ಳರು ಬಂದ್ರೆ ಸೂರ್ಯಕ್ಕೆ ಜಾರ್ ಬೀಳ್ಲಿ ಅಂತ. ಗೊತ್ತಿರಲಿಲ್ಲ, ತಿಳ್ಕೊಬಿಡಿದ್ವಿ. ಇದು ದೇವಸ್ಥಾನ ಅಲ್ಲ, ಪ್ರೇಮಿಗಳ ದೇವಸ್ಥಾನ ನೋಡಿ. ಇಲ್ಲಿ ಹೇಳಿದೆ ಕನಗ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಬೆಟ್ಟದ ಹೋಗಿದ್ದೀವಲ್ಲ ಬೆಟ್ಟಕ್ಕೆ ಹೋಗಿದ್ದೀವಿ. ಇದೆ ಜೈಲು ಬಟ್ ಅದು ಹೆಬ್ಬಂದಿ ಇದ್ರೊಳಗಡೆ ಹಾಕ್ಬಿಟ್ಟು ಜಿಗುಪ್ಸೆ ಹೊಡ್ಕೊಡ್ತಾ ಇದು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ ಕ್ಲಿಪ್ಸ್. ಇದೇ ವ್ಯೂ. ಆ್ಯಂಡ್ ಅವತ್ತು ವೀಕೆಂಡ್ ಆಗಿದ್ದರಿಂದ ತುಂಬ ಜನ ಟೂರಿಸ್ಟ್ ಬಂದಿದ್ದರು. ತುಂಬ ಅಂದರೆ ತುಂಬ ಜನ ಇದ್ದರು ಅವತ್ತು. ಜೊತೆಗೆ ಇದು ಊರಿನ ಕೆರೆ. ಸೊ ಟಾಪ್ ವ್ಯೂ ಹಿಂಗಿದೆ. ಅಲ್ಲಿ ಹೋದ್ರೆ ತುಂಬ ನೀರಿದೆ ಅನಿಸುತ್ತೆ. ಮೇಲಿಂದ ನೋಡಿದ್ರೆ ಫುಲ್ ಕಲಿ ಅಂತ ಅನಿಸುತ್ತೆ. ನಾನು ಹೇಳಿದ್ನಲ್ಲ ಇನ್ನೊಂದು ಸೈಡ್ ವ್ಯೂ ತೋರಿಸ್ತೀನಿ ಅಂತ, ಅದೇ ಇದು. ಇಲ್ಲಿಂದ ನಮ್ಮ ಮನೆ ಕಾಣುತ್ತೆ ಅಂತ ಝೂಮ್ ಹಾಕ್ದು, ಬಟ್ ಮನೆ ಕಾಣಿಸ್ಲಿಲ್ಲ. ಒಬ್ವಿಯಸ್ಲಿ ಬೆಟ್ಟ ಹತ್ತಾದ್ಮೇಲೆ ಅದ್ರ ಕೆಳಗಡೆ ಇರೋ ಮನೇನ ಹುಡ್ಕೋದೇ ಒಂದು ಖುಷಿ, ಬಟ್ ಕಾಣಿಸ್ಲಿಲ್ಲ. ಅಲ್ಲಿ ಕಾಣಿಸಿದ್ರು ನಮಗೆ ಇದೇ ಮನೆ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಯಾವಾಗಲೂ ಒಂದ್ಸಲಿ ಬರ್ತೀವಿ, ಇದೇ ಮನೆ ಅದೇ ಮನೆ ಅಂತ ಗೊತ್ತಾಗಲ್ಲ. ಅಲ್ಲಿಗೆ ಲೋಕಲೈಟ್ಸ್ ಆದರೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಇದೇ ಜಾಗ ಅದೇ ಜಾಗ ಅಂತ. ಹಾಗೆ ಅಲ್ಲಿ ಟಾಪಿಗೆ ಹೋಗ್ತಿದ್ದಂಗೆ ಜೈಲು ಅಂತ ಹೇಳಿದ್ವಲ್ಲ, ಸೊ ಅವರು ಅದ್ರ ಕೆಳಗಡೆ ಬಂದಿದ್ದಾರೆ. ಅವಾಗಲೇ ಮಧು ಗೊತ್ತಾಯಿಲ್ಲ, ಕತ್ತಲ್ಲಿ ಸುಮ್ಮನೆ ಹೂ ಅಂದೆ ಓಡೋದು. ತಿಂತ್ಯಾ
ಅದ್ರ ಜೊತೆಯಲ್ಲಿ ಇವರು ಪುಷಪ್ ಚಾಲೆಂಜ್ ಇಟ್ಕೊಂಡಿದ್ರು. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಮಾತೇ ಬರೋಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಆಡೋಲ್ಲ, ತುಂಬಾ ಮಾತಾಡ್ತಾರೆ. ಇಲ್ಲಿ ಯಾವುದೋ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ನೋಡಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಸೊ ನಾವು ಹೇಳಿದ ಲೇಟ್ ಕಮ್ಮರ್ ಈಗ ಬರ್ತಾ ಇದ್ದಾರೆ. ನಾವು ಫುಲ್ ಟಾಪ್ಗೆ ಹೋಗಾದ್ಮೇಲೆ ನೋಡಿ. ಟೈಮ್ ಸೆನ್ಸ್ ಕಲ್ತಿಲ್ಲಾಗಿ ನಾನ್ ಸೆನ್ಸ್. 2 ಗಂಟೆಗೆ ಬಾರೋ ಅಂದ್ರೆ 4 ಗಂಟೆಗೆ ಬಂದಿದ್ದಾಗಿ ಮೂದೇವಿ. ಮೊಬೈಲ್ ಕೊಟ್ಟಿದ್ರೆ ಅಲ್ಲೆಲ್ಲ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಿದ್ವಾ? ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ಬೆಟ್ಟ ಹತ್ತಿ ಅಂದ್ರೆ ತಂದ್ಬಿಟ್ಟು ತಿಂದಿನ ಮೇಲೆ ತಿಂತಾ ಅವ್ರೆ.